ಇಮ್ಯಾಜಿನ್ ನಿಮಗೆ ಕಂಪ್ನೀಲಿ ಜಸ್ಟ್ 4% ಅಪ್ರೈಸಲ್ ಸಿಗುತ್ತೆ, ಬಟ್ ಮಾರ್ಕೆಟಲ್ಲಿ ನಿಮಗೆ 50% ಹೈಕ್ ಕೂಡ ಸಿಗ್ಬೋದು. ಸೌಂಡ್ಸ್ ಕ್ರೇಜಿ ರೈಟ್? ಬಟ್ ಇದು ರಿಯಲ್ ಲೈಫಲ್ಲಿ ತುಂಬಾ ಸರಿ ನಡೆಯುತ್ತೆ. ನಿಮಗೆ ಜಾಬ್ ಮಾರ್ಕೆಟಲ್ಲಿ ಟ್ರೆಂಡಿಂಗ್ ಟಾಪ್ 10 ಜಾಬ್ ರೋಲ್ಸ್ ಬಗ್ಗೆ ಗೊತ್ತಾಗಬೇಕಪ್ಪ ಅಂದರೆ ಜಾಬ್ ಅಂತ ಕಮೆಂಟ್ ಮಾಡಿ, ನಾನು DM ಅಲ್ಲಿ ನಿಮಗೆ ಲಿಸ್ಟ್ ಸೆಂಡ್ ಮಾಡ್ತೀನಿ. ಒಂದು ಸ್ಮಾಲ್ ಸ್ಟೋರಿ ಹೇಳ್ತೀನಿ. ಒಬ್ಬರು ಎಂಪ್ಲಾಯಿ ಮ್ಯಾನೇಜರ್ ಹತ್ರ ಹೋಗಿ ಕೇಳ್ತಾರೆ, ಸರ್ ನನ್ನ ಟಾಪ್ ಪರ್ಫಾರ್ಮರ್ ನನಗೆ ಜಸ್ಟ್ 4% ಅಪ್ರೈಸಲ್ ಸಿಕ್ಕಿದೆ, ಯಾಕೆ? ಮ್ಯಾನೇಜರ್ ಹೇಳ್ತಾರೆ, ನಿಮಗೆ 9 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಮತ್ತು ನೀವು ಆಲ್ರೆಡಿ 24 ಲಕ್ಷ ಸ್ಯಾಲ್ರಿ ಅರ್ನ್ ಮಾಡ್ತಾ ಇದ್ದೀರಾ. ಬಜೆಟ್ ಸ್ವಲ್ಪ ಟೈಟ್ ಇದೆ, ನೆಕ್ಸ್ಟ್ ಇಯರ್ ನೋಡೋಣ. ನೆಕ್ಸ್ಟ್ ಇಯರ್ ಬರುತ್ತೆ, ಬಟ್ ಏನೂ ಚೇಂಜ್ ಆಗಲ್ಲ. ಸೊ ಆ ಎಂಪ್ಲಾಯಿ ಥಿಂಕ್ ಮಾಡ್ತಾರೆ, ಬೆಟರ್ ಅಪಾರ್ಚುನಿಟೀಸ್ ಔಟ್ಸೈಡ್ ಇದೆ ಅಂತ ಮಾರ್ಕೆಟ್ ಚೆಕ್ ಮಾಡೋಣ ಅಂತ. ಮ್ಯಾನೇಜರ್ ಅದನ್ನ ಕೇಳಿ ಹೇಳ್ತಾರೆ, ನಿಮಗೆ 9+ ಎಕ್ಸ್ಪೀರಿಯನ್ಸ್ ಇದೆ, ಸ್ಯಾಲ್ರಿ 24 ಲಕ್ಷ ಇದೆ, ಮಾರ್ಕೆಟಲ್ಲಿ ನಿಮಗೆ ಇನ್ನೂ ಏನು ಸಿಗುತ್ತೆ ಅಂತ ಥಿಂಕ್ ಮಾಡ್ತಾ ಇದ್ದೀರಾ. ಬಟ್ ಆ ಮನುಷ್ಯ ಸ್ಟಿಲ್ ಮಾರ್ಕೆಟ್ ಟೆಸ್ಟ್ ಮಾಡೋಣ ಅಂತ ಹೋಗ್ತಾರೆ. ಪ್ರೊಫೈಲ್ ಅಪ್ಡೇಟ್ ಮಾಡ್ತಾರೆ, ಇಂಟರ್ವ್ಯೂಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರ ಸ್ಕಿಲ್ಸ್ ಬಂದುಬಿಟ್ಟು ಡೇಟಾಬ್ರಿಕ್ಸ್, ಅಜ್ಯೂರ್, ಮಾಡರ್ನ್ ಡೇಟಾ ಇಂಜಿನಿಯರಿಂಗ್ ಸ್ಟ್ಯಾಕ್ ಇರುತ್ತೆ. ಮತ್ತು ಗೆಸ್ ಮಾಡಿ ಏನಾಗುತ್ತೆ, ಅವರು 24 ಲಕ್ಷ ಸ್ಯಾಲ್ರಿಯಿಂದ ಮಾರ್ಕೆಟ್ ಹೋಗ್ತಾರೆ ಮತ್ತು 36 ಲಕ್ಷ ಆಫರ್ ಸಿಗುತ್ತೆ, ಆಲ್ಮೋಸ್ಟ್ 50% ಹೈಕ್. ಈಗ ಪಾಯಿಂಟ್ ಬಂದುಬಿಟ್ಟು ಸ್ಯಾಲ್ರಿ ಅಲ್ಲ. ಸಮ್ಟೈಮ್ಸ್ ಮ್ಯಾನೇಜರು ನಿಮ್ಮ ವ್ಯಾಲ್ಯೂನ ಇಂಟರ್ನಲ್ ಬಜೆಟ್ ಬೇಸ್ ಮಾಡಿಕೊಂಡು ನೋಡ್ತಾರೆ, ಬಟ್ ಮಾರ್ಕೆಟ್ ನಿಮ್ಮ ವ್ಯಾಲ್ಯೂನ ಡಿಮಾಂಡ್ ಮತ್ತು ಸ್ಕಿಲ್ಸ್ ಬೇಸ್ ಮೇಲೆ ಮಾಡಿಕೊಂಡು ಡಿಸೈಡ್ ಮಾಡುತ್ತೆ. ಸೊ ನಿಮ್ಮ ಕರಿಯರ್ ಬೇರೆಯವರ ಹ್ಯಾಪಿನೆಸ್ ಅಥವಾ ಒಪಿನಿಯನ್ ಮೇಲೆ ಡಿಪೆಂಡ್ ಆಗಬಾರ್ದು. ಸಮ್ಟೈಮ್ಸ್ ಮಾರ್ಕೆಟ್ ಟೆಸ್ಟ್ ಮಾಡೋದು ಕೂಡ ಇಂಪಾರ್ಟೆಂಟ್. ಬಿಕಾಸ್ ಟುಡೇ ಡೇಟಾಬ್ರಿಕ್ಸ್ ಆಗಲಿ, ಅಜ್ಯೂರು, GCP ಮತ್ತು ಮಾಡರ್ನ್ ಡೇಟಾ ಸ್ಕಿಲ್ಸ್ಗೆ ಹ್ಯೂಜ್ ಡಿಮಾಂಡ್ ಇದೆ. ಮಾರ್ಕೆಟಲ್ಲಿ ಟ್ರೆಂಡಿಂಗ್ ಟಾಪ್ 10 ಜಾಬ್ಸ್ ರೋಲ್ ಗೊತ್ತಾಗಬೇಕಪ್ಪ ಅಂದರೆ ಜಾಬ್ ಅಂತ ಕಮೆಂಟ್ ಮಾಡಿ, ನಾನು DM ಅಲ್ಲಿ ನಿಮಗೆ ಲಿಸ್ಟ್ ಸೆಂಡ್ ಮಾಡ್ತೀನಿ. ಮತ್ತು ನಿಮಗೆ ಹೈ ಪೇಯಿಂಗ್ ಜಾಬ್ ರೋಲ್ಸ್ಗೆ ಶಿಫ್ಟ್ ಆಗಬೇಕಪ್ಪ ಅಂದರೆ ನೀವು ನಮ್ಮ ನೆಕ್ಸ್ಟ್ ಡೇಟಾ ಇಂಜಿನಿಯರಿಂಗ್ ಬ್ಯಾಚ್ ಜಾಯ್ನ್ ಆಗ್ಬೋದು. ಲಿಂಕ್ ಬಯೋಲಿದೆ, ಅಥವಾ ನೀವು DM ಮಾಡಿ ಫಾರ್ ಮೋರ್ ಡೀಟೇಲ್ಸ್.